ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರ ಸ್ಮಾರಕದ ಎದುರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಂತಹ 45 ಗಂಟೆಗಳ ಧ್ಯಾನ ಅಂತ್ಯವಾಯಿತು. ನಂತರ ಅವರು ದೆಹಲಿಯತ್ತ ಹೊರಟರು. ರೈಟ್, ಇನ್ನು 3 ದಿನ ಮಧ್ಯ ಗುಂಡು ಸಿಗಲ್ವಂತೆ ಜೂನ್ 6ರವರೆಗೆ MLC ಚುನಾವಣೆಗೆ. ಮತ್ತೆ 4ನೇ ತಾರೀಕು ರಿಸಲ್ಟ್ ಬಂದಾಗ ಏನು ಮಾಡಬೇಕು ಚಿನ್ನ ಪಾರ್ಟಿ. ಆಯ್ತು. ವಾಲ್ಮೀಕಿ ನಿಗಮದ ಹಗರಣ, ಬಹುಕೋಟಿ ಹಗರಣ ತೀವ್ರ ಮುಜುಗರಕ್ಕೊಳಗಾಗ್ತಾ ಇದೆ. ಭಾಳ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ, ಭಾಳ ಕಡೆ CBI ತನಿಖೆ ಆಗಬೇಕು ಅಂತ. ಇದು ಆಗಲೇಬೇಕು CBI ತನಿಖೆ, ಬೇರೆ ದಾರಿ ಇಲ್ಲ ಇದಕ್ಕೆ. ನಾಗೇಂದ್ರ ರಾಜೀನಾಮೆ ಪಡಿಬಹುದು ಅಂತಿದ್ದಾರೆ, ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತಿದ್ದಾರೆ. ನೀವು ರಕ್ಷಣೆ ಮಾಡಿದ್ರೆ ಸಿಗಾಕತ್ತೀರಿ ಅಷ್ಟೇ. CM BJP ಅವ್ರು ಹೇಳ್ತಾರೆ ಅಂತ ರಾಜೀನಾಮೆ ಕೊಡೋಕ್ಕಾಗಲ್ಲ ಅಂತ. ನೀವು ಕೊಡದೇ ಇದ್ದರೆ ಕೊಡಿಸ್ಬೇಕಾದ ಪರಿಸ್ಥಿತಿ ಬರಬಹುದು ಅಂತ ಕಾಣಿಸ್ತಾ ಇದೆ. ಅದು ಪ್ರಿಯಾಂಕ್ ಖರ್ಗೆಗೆ ಅರ್ಥ ಆಗೋ ವಿಚಾರ ಅಲ್ಲ. ಈಗ CBI ಇನ್ಕ್ವೈರಿ ಸ್ಟಾರ್ಟ್ ಆಗಲಿ ಪ್ಯಾರಲಲಿ ಫ್ರಮ್ ದಿ ಬ್ಯಾಂಕ್ ಸೈಡು, ಆಗ ಗೊತ್ತಾಗತ್ತೆ. ಇಬ್ಬರು ಅಧಿಕಾರಿಗಳನ್ನು ಈಗ ಬಂಧಿಸಿದ್ದಾರೆ. ಅವರಿಬ್ಬರು ಇಲ್ಲಿವರೆಗೂ ಏನು ಕಳ್ಳೆಕಾಯಿ ಬೀಜ ತಿಂತಿದ್ರ ಅಂತ ಗೊತ್ತಿಲ್ಲ ನನಗೆ. ಯಾಕೆ ಅಂದರೆ ಈ ದುಡ್ಡನ್ನು ಈ ಖದೀಮ ಬುದ್ಧಿಯ ಜನ ST ಜನಾಂಗಕ್ಕೆ ಸೇರಿದ ದುಡ್ಡು. ಪ್ರಿಯಾಂಕ್ ಖರ್ಗೆ ಶುಡ್ ಆನ್ಸರ್. ವಾಟ್ ಆರ್ ಯು ಡಿಫೆಂಡಿಂಗ್? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭಿವೃದ್ಧಿ ಮತ್ತು ಒಳಿತಿಗಾಗಿ ಮೀಸಲಿಟ್ಟಿರುವ ಹಣ ರಾಜೀನಾಮೆ ಕೊಡೋಕ್ಕಾಗಲ್ಲ, ಅದಾಗಲ್ಲ, ಇದಾಗಲ್ಲ. ಹೌ ಡಿಡ್ ದಿಸ್ ಮನಿ ಗೋ ಟು ಪ್ರೈವೇಟ್ ಬ್ಯಾಂಕ್ಸ್ಗೆ, ಪ್ರೈವೇಟ್ ಖಾತೆಗಳಿಗೆ? ಎಲ್ಲ ತೆಲಂಗಾಣದ IT ಕಂಪನಿಗಳು, ಸೆಕ್ಯೂರಿಟಿ ಏಜೆನ್ಸೀಸು, ಡಿಟೆಕ್ಟಿವ್ ಏಜೆನ್ಸೀಸ್ಗೆ ಈ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ಯಾಕೆ ಟ್ರಾನ್ಸ್ಫರ್ ಆಯಿತು? ಯಾರ ಅಪ್ಪನ ಮನೆ ಅಕೌಂಟ್ಗಳದು? ಹೂ ಇಸ್ ದಟ್ ಇಡಿಯಟ್ ಹೂ ಹಸ್ ಡ್ರಾನ್ ದಟ್ ಮನಿ? ಹಂಗಾರೆ ಯಾರದ್ದೋ ವ್ಯವಹಾರ ಇದರೊಳಗಡೆ ಇದೆ. ಇದು ಬರೀ ನಾಗೇಂದ್ರ ಲೆವೆಲ್ ಅಲ್ಲ. ಇದು ಇಟ್ ಕೆನಾಟ್ ಬಿ ನಾಗೇಂದ್ರ ಲೆವೆಲ್. ಇನ್ಯಾರೋ ಇದ್ದಾರೆ ಇದರಲ್ಲಿ. ಸರ್ಕಾರದ ದುಡ್ಡನ್ನ ಏನು ಲೇವಾದೇವಿ ವ್ಯವಹಾರ ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರದವ್ರು ನೀವು? ಬಡ್ಡಿ ವ್ಯವಹಾರ. ಖಾಸಗಿ ಸಂಸ್ಥೆ ಕೊಟ್ಬಿಟ್ಟು ಅವನು ಬಳಸ್ಕೊಂಡು ತಗೊಳ್ಳಿ ಸರ್ ವಾಪಸ್ಸು ಅಂತ ಕೊಡೋಕ್ಕೆ, ನೆಟ್ಟಿಗೆ ಇಲ್ಲಿ ಬರೋಕ್ಕೆ ಕಾಸು ಕೊಡೋಕ್ಕಾಗ್ತಾ ಇಲ್ಲ. ಈ ದುಡ್ಡು ಕೊಡ್ತೀರಿ. ಯಾವನಿಗೋ ದುಡ್ಡು, ಯಾವನು ಅಂತಲೂ ಗೊತ್ತಿಲ್ಲ. ಎಲ್ಲ ಬೋಗಸ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಕೌಂಟನ್ನು ಮಾಡಿಬಿಟ್ಟು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ದುಡ್ಡನ್ನು. ಆ್ಯಂಡ್ ಯು ಆರ್ ಸೇಯಿಂಗ್ ಅವ್ರ ರಾಜೀನಾಮೆ ಇಲ್ಲ, ಇವನು ರಾಜೀನಾಮೆ ಇಲ್ಲ, ಅವ್ನು ಬೇಕಿಲ್ಲ, ಇವನು ಬೇಕಿಲ್ಲ ಅಂತ. ಯಾರ ದುಡ್ಡು? ST ದುಡ್ಡು. ಯಾರ ಹೆಸರಿನಲ್ಲಿ ಸದಾಕಾಲ ತಟಿ ಮಾತಾಡ್ತೀರೋ ಆ ಸಮುದಾಯದ ದುಡ್ಡು. ಏನು ಮಾಡ್ತಾ ಇದ್ದೀರಿ ST ಲೀಡರ್ಗಳೆಲ್ಲ? ನೀವು ಏನು ಕಳಕ ಬೀಜ ತಿಂತಾ ಇದ್ದೀರಾ? ವೇರ್ ಇಸ್ ಸತೀಶ್ ಜಾರಕಿಹೊಳಿ ಅಂಡ್ ಆಲ್? ಎಲ್ಲೋದ್ರಿ ಎಲ್ಲರೂ? ತಮ್ಮ ಪಕ್ಷದ ವಿರುದ್ಧನೇ ಬಂದಾಗ ಯಾವನಿಗೋ ದುಡ್ಡು ಬಾಯಿಗೆ ಬಂದಂಗೆ ತಿಂದಾಕಿದ್ದಾರೆ. ನಥಿಂಗ್ ಡೂಯಿಂಗ್. ಇದು CBIಗೆ ಹೋಗಲೇಬೇಕಿದು. ಕಂಡವ್ರನ್ನ ಎಳ್ಕೊಂಬಂದು ಹೆಡೆಮುರಿ ಕಟ್ಟಿ ದುಡ್ಡು ಹೋಗಾಗಿದೆ. DCM ಹೇಳ್ತಾರೆ CBI ತನಿಖೆ ಮಾಡಲಿ, ತೊಂದರೆ ಇಲ್ಲ, ಆದರೆ ರಾಜಕೀಯ ಮಾಡಬಾರ್ದಿದ್ರೆ. ಎಲ್ಲಾನು ಅಷ್ಟೇ. ರೇವಣ್ಣ ತನಿಖೆ ಮಾಡಲಿ, ರಾಜಕೀಯ ಮಾಡಬೇಡಿ. ನಾವು ರಾಜಕೀಯ ಮಾಡ್ತಾ ಇಲ್ಲ. ಅವ್ರಿಗೆ ಹೇಳಿದ್ರೆ CBI ತನಿಖೆ ಮಾಡಬಹುದು, ರಾಜಕೀಯ ನಾವು ರಾಜಕೀಯ ಮಾಡ್ತಿಲ್ಲ. ಬರೀ ಇದೇ ಟಾಕ್, ಎಲ್ಲರದು ಇದೆ ಬರೀ ಬೋಗಸ್ ಟಾಕ್ಸ್. ಎಸ್, ಲೆಟ್ ದಟ್ ಮಿನಿಸ್ಟರ್ ಆರ್ ಎನಿಬಡಿ ಇನ್ಕ್ಲೂಡಿಂಗ್ ಅಬೌವ್ ಮಿನಿಸ್ಟರ್, ಇನ್ನೊಬ್ಬರ ಮತ್ತೊಬ್ಬರ ನಂಗೆ ಗೊತ್ತಿಲ್ಲ, ಎವ್ರಿಬಡಿ ಹಾಲಪ್ ಮಾಡಬೇಕು. ಇಲ್ದಿದ್ರೆ ST ಆರ್ಗನೈಸೇಷನ್ ಶುಡ್ ಗೆಟ್ ರೆಡಿ ಫಾರ್ ಎನ್ ಪ್ರೊಟೆಸ್ಟ್. ಇದರಲ್ಲಿ ಅವರ ಹೆಸರಿನಲ್ಲಿ ಇಟ್ಟ ದುಡ್ಡನ್ನು ನುಂಗಿ ನೀರು ಕುಡಿದ ಮೇಲೆ ಡಿಫೆಂಡ್ ಮಾಡ್ಕೊಳ್ಳೋಂಥ ಅವಮಾನಕರ ಮತ್ತು ಅಸಹ್ಯಕರ ಕೆಲಸ ಮಾಡಕ್ಕೆ ಹೋಗಬೇಡಿ. ಎಸ್. ಅಸೆಂಬ್ಲಿ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದಂತಹ ಕಾಂಗ್ರೆಸ್ ರೆಡ್ ಕಾರ್ಡ್ ಜಾಹೀರಾತನ್ನ ಕೊಟ್ಟಿತ್ತು. ಈ ಸಂಬಂಧಿತವಾಗಿ ಬಿಜೆಪಿ ಮಾನಹಾನಿ ಕೇಸನ್ನು ಹಾಕಿತ್ತು. ಇವತ್ತು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು. CM ಮತ್ತು DCM ಇಬ್ಬರು ಕೂಡ ಜಾಮೀನನ್ನು ಪಡ್ಕೊಂಡ್ರು. ಆದರೆ INDIA ಸಭೆಯ ಕಾರಣ ಕೊಟ್ಟು ರಾಹುಲ್ ಗಾಂಧಿ ಅವರು ಗೈರಾಗಿದ್ರು. ನ್ಯಾಯಾಧೀಶರು ಗರಂ ಆಗಿ ಜೂನ್ 7ಕ್ಕೆ ಖುದ್ದು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಆಲ್ ರೈಟ್, ಅವರಿಬ್ಬರು ಹಾಜರಾಗ್ತಾರೆ. ನ್ಯಾಯಾಲಯ ಏನು ಹೇಳುತ್ತೋ ಅದನ್ನು ಮಾಡ್ತಾರೆ ಕಾನೂನು ಪ್ರಕ್ರಿಯೆ ಪ್ರಕಾರ ಅಷ್ಟೇ. ಭವಾನಿ ರೇವಣ್ಣ ಅಪಿಯರ್ ಆಗ್ತಾ ಇಲ್ಲ. SITನವ್ರು ಲುಕೌಟ್ ನೋಟಿಸ್ ಕೊಡೋಕೆ ರೆಡಿ ಮಾಡ್ಕೋತಿದ್ದಾರೆ. ಎಲ್ಲಿದ್ದಾರೆ ಮೇಡಮ್ ಅಂತ ಗೊತ್ತಿಲ್ಲ. ಅವರ ರಾಜ್ಯದಲ್ಲೆಲ್ಲರೂ ಇರ್ಬೋದು ಅಂತ ಲೆಕ್ಕಾಚಾರ. ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ. ಅವ್ರು ಹೈಕೋರ್ಟ್ಗೆ ಹೋಗೋಕ್ಕೆ ತಯಾರಿ ಅಂತೂ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ಅವರ ಪುತ್ರನ ಮಂಜು ಹಾಸನ SP ಕಚೇರಿಯಲ್ಲಿ ಅವ್ರನ್ನ SITನವ್ರು ಮಾತಾಡ್ಸಿದ್ರಂತೆ. ಅವ್ರು ನನಗೆ ಗೊತ್ತಿರೋದು ಇಷ್ಟೇ ಅಂತ ಹೇಳಿರ್ತಾರೆ. ಅವ್ರಿಗೇನು ಗೊತ್ತು ಅವ್ರಿಗೆ ಅಂತ. ಆಲ್ ರೈಟ್. ಅತ್ತ ನವೀನ್ ಗೌಡ ಚೇತನನ್ 14 ದಿನ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದೆ ಕೋರ್ಟು. ಈ ಮಧ್ಯೆ ರೇವಣ್ಣ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ದು. ನನ್ನನ್ನು ಸಿಕ್ಕಾಕ್ಸಿದ್ದೀರಿ ರಾಜಕೀಯ ಪಿತೂರಿ. ಮೊಬೈಲ ನನಗೆ ಅದು ಯಾವುದು ಗೊತ್ತಿಲ್ವಲ್ಲ. ಚಿತ್ರ ಇದು ಯಾವ ಚಿತ್ರ? ಇದು ನಾನು ನೋಡೇ ಇಲ್ವಲ್ಲ. ನನಗೇನು ಗೊತ್ತಿದ್ದು? ಮೊಬೈಲ ಯಾವ ಮೊಬೈಲು? ಏರ್ಪೋರ್ಟಲ್ಲೇ ಕೊಟ್ಟನಲ್ಲ ನಿಮ್ಮ ಕೈಗೆ ಮೊಬೈಲ್ನ.
ಮೊಬೈಲ್ ಕಳೆದು ಹೋಗಿದೆ ನನ್ನ. ಆ ಮೊಬೈಲ್ ನನ್ನ ಹತ್ರ ಯಾವ ಮೊಬೈಲು ಇಲ್ವಲ್ಲ ಹಳೇದು ಅಂತ. ಈ ಮೊಬೈಲ್ ನಿಮ್ಗೆ ಕೊಟ್ಟನಲ್ಲ ಕೈಗೆ, ತಗೊಳ್ಳಿ. ಫೇಸ್ ಕಾಣ್ತಾ ಮಾರ್ಕ್ ಮಾಡಿರ್ತಾನೆ ಯಾವನು ಅಂತ ಈಗ ಅವರು ಹೇಳಕ್ಕೆ ಶುರು ಮಾಡಿದಾರಂತೆ. ಮುಂದೆ ಏನಾಗತ್ತೋ ಗೊತ್ತಿಲ್ಲಪ್ಪ. ಎಲ್ಲ ಅಂದುಕೊಂಡಂತೆ ಆದರೆ ನಾಳೆಯೇ ಮುಂಗಾರು ಮಾರುತಗಳು ಪ್ರವೇಶ ಆಗಲಿದೆ. ಸಾಮಾನ್ಯವಾಗಿ ಜೂನ್ 5ರ ಆಸುಪಾಸಿನಲ್ಲಿ ಕರ್ನಾಟಕಕ್ಕೆ ಮುಂಗಾರು ಎಂಟ್ರಿ ಆಗುತ್ತೆ. ಬೆಂಗಳೂರು, ಮೈಸೂರು, ಚಾಮರಾಜನಗರ ಸೇರಿ ವಿವಿಧೆಡೆ ಇಂದು ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದೆ. ನಾಳೆಯಿಂದ 5 ದಿನ ಬಿರುಗಾಳಿ ಸಹಿತ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇನ್ನು ಉತ್ತರ ಭಾರತದಲ್ಲಿ ಬಿಸಿಲ ಬೇಗೆ ಮುಂದುವರಿತಾ ಇದೆ. ನಿನ್ನೆ ನಾಗ್ಪುರದಲ್ಲಿ 56 ಡಿಗ್ರಿ ತಾಪಮಾನ ದಾಖಲಾಗಿತ್ತು ಅಂತ ಹೇಳಿದ್ರು. ಆದರೆ ಆ ರೀತಿ ಏನು ಆಗಿಲ್ಲ ಅಂತ ಐಎಂಡಿ ಸ್ಪಷ್ಟನೆ ಕೊಟ್ಟಿದೆ. ಅಸ್ಸಾಂ, ಮಣಿಪುರ ಸೇರಿ ಈಶಾನ್ಯ ರಾಜ್ಯಗಳು ಮತ್ತೆ ಮಳೆ ಪ್ರವಾಹಕ್ಕೆ ತತ್ತರಿಸಿಬಿಟ್ಟಿವೆ. ಮಳೆ ಜಲಕ್ಕೂ ನಮ್ಗೆ ಇವತ್ತೇ ಸಿಕ್ತು. ಬೆಂಗಳೂರಿನಲ್ಲಿ 3-4 ದಿನದಿಂದ ಇಲ್ಲಿ ಮಳೆ ಇರಲಿಲ್ಲ. ಹಾಗೆ ನೋಡಿದ್ರೆ ಧಗೆ ಹೆಚ್ಚಾಗೋಗಿತ್ತು. ಬಟ್ ಇವತ್ತು ಮಳೆ ಬಂದ್ಬಿಟ್ಟಿದೆ ಇಲ್ಲಿ. ಹಾಗಾಗಿ ಗೊತ್ತಿಲ್ಲ ಮುಂದೆ ನಾಳೆಯಿಂದ ನಮಗೆ ಯಾವ ತಿರಿ ಮಾನ್ಸೂನ್ ವರ್ಕ್ ಆಗುತ್ತೋ ಏನೋ ಗೊತ್ತಿಲ್ಲ. ಬರಲಿ ಮಳೆ. 73 ವರ್ಷದ ಯೋಧ ಬಲ್ವಿಂದರ್ ಯೋಗ ಶಿಬಿರದಲ್ಲಿ ತ್ರಿವರ್ಣ ಧ್ವಜ ಹಿಡ್ಕೊಂಡು ಮಾತುಜೆ ಸಲಾಂ ಹಾಡಿಗೆ ಹಾಡ್ತಾ ಇದ್ದರಂತೆ. ನಿವೃತ್ತ ಯೋಧ ಹಾಗೆ ಹೃದಯಾಘಾತದಿಂದ ಕುಸ್ತು ಬಿದ್ದುಬಿಟ್ಟಿದ್ದಾರೆ ಮಧ್ಯಪ್ರದೇಶದ ಇಂದೋರಲ್ಲಿ. ಆದರೆ ಅವ್ರು ಮೃತರಾಗಿದ್ದ ಶಿಬಿರಾರ್ಥಿಗಳಿಗೆ ಗೊತ್ತೇ ಆಗಿಲ್ಲ. ಯಾಕೆಂದರೆ ಅವ್ರೇನು ಅಂದ್ಕೊಂಡಿದ್ದಾರೆ, ಇದು ಡಾನ್ಸ್ನ ಒಂದು ಭಾಗ ಅನ್ಕೊಂಬಿಟ್ಟಿದ್ದಾರೆ. ಎಂಥ ಸಾವಪ್ಪ ಇದು. ಆಲ್ ರೈಟ್.